ಶ್ರೀಕೃಷ್ಣನು ಹೇಳುತ್ತಾನೆ, ಈ ಮುಖ, ಈ ಸೌಂದರ್ಯ, ಈ ದೇಹ ಎಲ್ಲವೂ ನಾವು ಸಾಲದ ರೂಪದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಇದೆಲ್ಲವನ್ನು ಇದರ ಮಾಲೀಕನಿಗೆ ನಾವು ಹಿಂತಿರುಗಿಸಲೇಬೇಕು. ಶಾಶ್ವತವೇ ಅಲ್ಲದ ಈ ಬದುಕಿನಲ್ಲಿ ಎಲ್ಲವೂ ನನ್ನದೇ, ನಾನೇ ಮಾಡಿದ್ದು, ಇವೆಲ್ಲ ನನಗೆ ಸೇರಬೇಕಾದದ್ದು ಅಂತ ಯಾಕೆ ಅಹಂಕಾರ ಪಡ್ತೀಯ? ಏ ಮನುಜ, ಜೀವನದಲ್ಲಿ ಬುದ್ಧಿವಂತನಾಗು, ಯಶಸ್ವಿಯಾಗುತ್ತೀಯ. ಆದರೆ ಅತಿ ಬುದ್ಧಿವಂತಿಕೆ ತೋರಬೇಡ, ಸರ್ವನಾಶ ಆಗುತ್ತೀಯ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಾ ಇರುವವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ನ್ಯಾಯ ನೀಡುವವನು. ಮೋಸ ಹೋದೆ ಎಂದು ದುಃಖಿಸಬೇಡ. ನನ್ನನ್ನು ನಂಬಿದವರಿಗೆ ಮೋಸ ಆದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಸುತ್ತೇನೆ. ಸಮಯ ಸಂದರ್ಭ ನೋಡಿಕೊಂಡು ನಾನು ಖಂಡಿತವಾಗಿಯೂ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಯಾರೇ ಪಾಪ ಮಾಡಲಿ, ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತದೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆಯೋ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ಮೇಲೆ ಸಮರ್ಥ ರಾಜನು ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ. ಅದುದರಿಂದ ಯಾರೊಂದಿಗೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ನೀನು ಮಾಡಿದ ತಪ್ಪನ್ನು ಯಾರು ನೋಡಿಲ್ಲ ಅಂತ ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ, ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನೇ ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸಲಾರದು. ಆಕಾಶದಿ ಎತ್ತರಕ್ಕೆ ಹಾರುವ ಹಕ್ಕಿ ಯಾವತ್ತೂ ಕೂಡ ಅಹಂಕಾರ ಪಡುವುದಿಲ್ಲ. ಯಾಕೆಂದರೆ ಅದಕ್ಕೆ ಗೊತ್ತಿದೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳವಿಲ್ಲ ಅಂತ. ಮನುಷ್ಯ ತನಗೆ ಸಿಕ್ಕ ಕೊಂಚ ಯಶಸ್ಸು ಸಿಕ್ಕರೆ ಸಾಕು, ಅಹಂಕಾರದ ರೇಖೆಯನ್ನು ದಾಟುತ್ತಾನೆ. ಏಕೆಂದರೆ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವುದನ್ನು ಅವನು ಮರೆತಿರುತ್ತಾನೆ. ಜೀವನದಲ್ಲಿ ನೀನು ಯಾವತ್ತೋ ಮಾಡಿದ ಒಂದು ಉಪಕಾರ ಎಂದಿಗೂ ವ್ಯರ್ಥ ಆಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿಗೆ ಅದು ಬಂದೇ ಬರುತ್ತದೆ. ಮೋಸ ಮಾಡಿ ಗೆದ್ದವರು ಉದ್ಧಾರವಾಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ಅವರ ಕರ್ಮವನ್ನ ಅವರೇ ಅನುಭವಿಸುತ್ತಾರೆ. ಏ ಮನುಜ, ಶಾಶ್ವತವಲ್ಲದ ಈ ಬದುಕಿನಲ್ಲಿ ಎಲ್ಲರ ಜೊತೆ ಸಂತೋಷದಿಂದಿರು. ಆಗ ನೋಡು, ನಿನ್ನ ಜೀವನದಲ್ಲಿ ನೀನು ಯಶಸ್ವಿನ ಉತ್ತುಂಗದಲ್ಲಿರುವುದನ್ನು ಯಾರ ಕೈಯಿಂದಾನೂ ತಡೆಯುವುದಕ್ಕೆ ಸಾಧ್ಯನೇ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ.